ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬು ಹೃದಯದ ಸ್ವಾಗತ. ಈ ವಿಡಿಯೋ ಮುಖಾಂತರ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅತಿ ಮುಖ್ಯವಾದಂಥ ಅಧ್ಯಾಯ ಸಂಖ್ಯೆ 28, ಭಾರತದ ಪ್ರಮುಖ ಕೈಗಾರಿಕೆಗಳು. ಈ ಒಂದು ಅಧ್ಯಾಯದಲ್ಲಿ ಇಲ್ಲಿವರೆಗೆ ಕೇಳಿರುವಂಥ ಪ್ರಶ್ನೆಗಳು ಯಾವ್ಯಾವು ಮತ್ತೆ ಅದಕ್ಕೆ ಏನು ಉತ್ತರಗಳನ್ನು ನಾವು ಬರೀಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ವೀಕ್ಷಣೆ ಮಾಡೋಣ. ತಾವುಗಳು ಈ ಅಂಶಗಳನ್ನು ಗಮನಿಸಿ ಪರೀಕ್ಷೆಯಲ್ಲಿ ಈ ಅಂಶಗಳನ್ನು ಬರೆದಾಗ ಖಂಡಿತವಾಗಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಬಹುದು. ಇದರಲ್ಲಿ 1 ಅಂಕದ್ದು, 2 ಅಂಕದ್ದು ಮತ್ತೆ 3 ಅಂಕದ ಪ್ರಶ್ನೆಗಳನ್ನು ಇಲ್ಲಿವರೆಗೆ ಕೇಳಿದ್ದಾನೆ. ಬನ್ನಿ ನೋಡೋಣ. ಮೊದಲನೇ ಪ್ರಶ್ನೆ, ಬಹಳಷ್ಟು ಸಲ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾನೆ. ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು ಯಾವ್ಯಾವು ಅನ್ನೋ ಪ್ರಶ್ನೆ ಕೇಳಿದ್ದಾನೆ. ಅಂದ್ರೆ ಒಂದು ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪನೆ ಆಗಬೇಕಾದ್ರೆ ಯಾವ ಅಂಶಗಳಲ್ಲಿ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ, ಒಂದನೇದು ಆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತ ಕಚ್ಚಾ ವಸ್ತುಗಳಲ್ಲಿ ಸಿಗ್ತಾ ಇರಬೇಕು. ಎರಡನೇದಂತ ಹೇಳಿದ್ರೆ ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಮುಖ್ಯವಾಗಿ ವಿದ್ಯುತ್ ಶಕ್ತಿ. ಮೂರನೇದಂತ ಹೇಳಿದ್ರೆ ಸಾರಿಗೆ ಮತ್ತೆ ಸಂಪರ್ಕದ ವ್ಯವಸ್ಥೆಯಲ್ಲಿ ಸಿಗಬೇಕು, ರೋಡ್ ಇರಬೇಕು ಅಥವಾ ರೈಲ್ವೆ ಇರಬೇಕು. ಜೊತೆಗೆ ಮಾರುಕಟ್ಟೆ ಸೌಲಭ್ಯ ಕೂಡ ಬೇಕು. ಯಾವ ವಸ್ತುವನ್ನ ಕೈಗಾರಿಕೆಯಲ್ಲಿ ಉತ್ಪಾದನೆ ಮಾಡ್ತಾರ ಅದನ್ನ ಕೊಂಡುಕೊಳ್ಳಿಕ್ಕೆ ಗ್ರಾಹಕರು ಕೂಡ ಬೇಕಾಗುತ್ತೆ. ಬಂಡವಾಳ ಬೇಕು. ಅತಿ ಮುಖ್ಯವಾದಂತ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಕಾರ್ಮಿಕರ ಲಭ್ಯತೆ ಬೇಕು. ಅಂದ್ರೆ ಅಲ್ಲಿ ಕೈಗಾರಿಕೆ ಹಾಕಿದಾಗ ಆ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಕಾರ್ಮಿಕರ ಅತ್ಯಂತ ಮುಖ್ಯವಾದಂತ ಅಂಶ, ಅದು ಕೂಡ ಬೇಕು. ನೀರಿನ ಪೂರೈಕೆ ಬೇಕಾಗುತ್ತೆ. ಯಾವುದೇ ಕೈಗಾರಿಕೆ ಸ್ಥಾಪನೆ ಆಗಬೇಕಾದ್ರೆ ನೀರು ಕೂಡ ಬೇಕಾಗುತ್ತೆ. ಅದು ಅಲ್ಲದೆ ಸೂಕ್ತ ವಾಯುಗುಣ ಕೂಡ ಬೇಕು. ಅದು ಅಲ್ಲದೆ ಸರ್ಕಾರದ ನೀತಿ ನಿಯಮಗಳು ಕೈಗಾರಿಕೆಗಳ ಸ್ಥಾಪನೆಗೆ ಪೂರಕವಾದಂತ ಅಂಶಗಳು ಇರಬೇಕಾಗುತ್ತೆ. ಮತ್ತೆ ತಾಂತ್ರಿಕತೆ ಕೂಡ ಬೇಕಾಗುತ್ತೆ. ಇಷ್ಟೆಲ್ಲ ಅಂಶಗಳು ಒಂದು ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪನೆ ಆಗಬೇಕಾದ್ರೆ ಈ ಎಲ್ಲ ಅಂಶಗಳು ಕೂಡ ಬೇಕಾಗುತ್ತೆ. ಎಲ್ಲ ಅಂಶಗಳಿದ್ದಾಗ ಸಾಮಾನ್ಯವಾಗಿ ಆ ಪ್ರದೇಶದಲ್ಲಿ ಕೈಗಾರಿಕಾಪತಿಗಳು ಸ್ಥಾಪನೆ ಮಾಡ್ತಾರೆ. ಸರಿ, ಹಾಗಾದ್ರೆ ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ಅಂತ ಹೇಳಿದ್ರೆ ಈ ಅಧ್ಯಾಯದಲ್ಲಿ ಭಾರತದಲ್ಲಿರುವ 8 ಪ್ರಧಾನ ಕೈಗಾರಿಕಾ ವಲಯಗಳು ಯಾವ್ಯಾವು ಅಂತ ಎಕ್ಸಾಮ್ ಅಲ್ಲಿ ಕೇಳಬಹುದು. ಎಲ್ಲೆಲ್ಲಿ ನಮ್ಮ ದೇಶದಲ್ಲಿ ಈ ಕೈಗಾರಿಕಾ ವಲಯಗಳು ಕಂಡು ಬರ್ತಾವ ಅಂತ ಹೇಳಿದ್ರೆ, ಒಂದು ಹೂಗ್ಲಿ ಪ್ರದೇಶದಲ್ಲಿ, ಎರಡನೇದು ಮುಂಬೈ ಮತ್ತು ಪೂನಾ ಪ್ರದೇಶ, 3 ಅಹಮದಾಬಾದ್ ಮತ್ತೆ ವಡೋದರ ಪ್ರದೇಶ, ಇನ್ನು 4ನೇ ಅಂಶ ಅಂತ ಹೇಳಿದ್ರೆ ದಾಮೋದರ್ ಕಣಿವೆ ಪ್ರದೇಶ, 5ನೇ ಕೈಗಾರಿಕಾ ವಲಯ ಅಂತ ಹೇಳಿದ್ರೆ ದಕ್ಷಿಣದ ಕೈಗಾರಿಕಾ ಪ್ರದೇಶ, ಅಂದ್ರೆ ನಮ್ಮ ದಕ್ಷಿಣ ಭಾರತ, 6ನೇದು ಅಂತ ಹೇಳಿದ್ರೆ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ಅಂತ ಹೇಳಿದ್ರೆ ದೆಹಲಿ, 7ನೇದು ಅಂತ ಹೇಳಿದ್ರೆ ವಿಶಾಖಪಟ್ಟಣ ಗುಂಟೂರು ಪ್ರದೇಶ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ್, 8ನೇದು ಕೊಲ್ಲಂ ತಿರುವನಂತಪುರ ಪ್ರದೇಶ ಅಂತ ಹೇಳಿದ್ರೆ ಕೇರಳ. ಈ 8 ವಲಯಗಳನ್ನ ನಮ್ಮ ದೇಶದಲ್ಲಿ ಕಂಡು ಬರುತ್ತೆ. 8 ಕೈಗಾರಿಕಾ ವಲಯಗಳು ನಮ್ಮ ದೇಶದಲ್ಲಿ ಇದಾವೆ. ಇದನ್ನು ಸಾಮಾನ್ಯವಾಗಿ 3 ಅಥವಾ 4 ಅಂಕಕ್ಕೆ ಕೇಳುತ್ತಾನೆ. ಸರಿ, ಹಾಗಾದ್ರೆ ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ಈ ಅಧ್ಯಾಯದಲ್ಲಿ ಕೇಳಬಹುದು. ಸುಧಾರಿತ ಅಥವಾ ಉನ್ನತ ತಂತ್ರಜ್ಞಾನದ ಬಳಕೆಯಿಂದ ಆದ ಬದಲಾವಣೆಗಳೇನು ಅನ್ನುವಂಥ ಪ್ರಶ್ನೆ ಕೇಳಬಹುದು. ಉನ್ನತ ಅಂತ ಹೇಳಿದ್ರೆ ಅಡ್ವಾನ್ಸ್ ಟೆಕ್ನಾಲಜಿ. ನೋಡಿ, ಇದರಿಂದ ಏನೇನು ನಮಗೆ ಲಾಭ ಆಗಿದೆ, ಬದಲಾವಣೆಗಳು ಅಂತ ಹೇಳಿದ್ರೆ ಟೆಲಿಫೋನ್ ಮತ್ತೆ ಅಂತರ್ಜಾಲ ಸಂಪರ್ಕ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಇದರಿಂದ ಸಿಗ್ತಾ ಇದೆ ನಮಗೆ. ರಕ್ಷಣೆ ಇಲಾಖೆಗೆ ಸಂಬಂಧಿಸಿದಂತೆ ಫೋನು ಸಾಮಗ್ರಿಗಳ ತಯಾರಿಕೆ, ಉಪಯುಕ್ತ ಸಾಮಗ್ರಿಗಳ ತಯಾರಿಕೆ, ಪರಮಾಣು ಬಾಂಬ್ ತಯಾರಿಕೆ ಕೂಡ ನಡೀತಾ ಇದೆ. ಉಪಗ್ರಹಗಳನ್ನ ಇದರಿಂದ ನಾವು ಉಡಾವಣೆ ಮಾಡ್ತಾ ಇದ್ದೀವಿ. ಅದರ ಮೂಲಕ ಚಂದ್ರನ ಮೇಲೆ ಪಾದಾರ್ಪಣೆ ಕೂಡ ಮಾಡಿದೀವಿ. ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ ವ್ಯವಸ್ಥೆ ಕೂಡ ಈಗ ನಡೀತಾ ಇರೋದು ನಾವು ಈ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ನೋಡ್ತಾ ಇದ್ದೀವಿ. ಜಾಗತಿಕ ಆರ್ಥಿಕ ವ್ಯವಸ್ಥೆ ಕೂಡ ಸುಧಾರಣೆ ಆಗ್ತಾ ಇರೋದು ಇದರಿಂದನೇ. ಮತ್ತೆ ಶೈಕ್ಷಣಿಕ, ಸಾಮಾಜಿಕ ಮತ್ತೆ ಆರ್ಥಿಕ ಸುಧಾರಣೆ ಕೂಡ ಈ ಸುಧಾರಿತ ತಂತ್ರಜ್ಞಾನ ಬಳಕೆಯಿಂದ ನಮ್ಮಲ್ಲಿ ಹೆಚ್ಚೆಚ್ಚಾಗಿ ಕಂಡು ಬರ್ತಾ ಇದೆ. ಇಷ್ಟು ಅಂಶಗಳನ್ನು ನಾವು ಈ ಪ್ರಶ್ನೆ ಕೇಳಿದಾಗ ಬರಿಬೇಕಾಗುತ್ತೆ. ನೋಡ್ರಿ, ಜೊತೆಗೆ ಚುನಾವಣೆ ಸುಧಾರಣೆ ಕೂಡ ಈ ಅಡ್ವಾನ್ಸ್ ಟೆಕ್ನಾಲಜಿ. ನೋಡ್ರಿ, ನಾವು EVM ಮೂಲಕ
ವೋಟಿಂಗ್ಗಳನ್ನು ಮಾಡ್ತಾ ಇದ್ದೀವಿ. ಇದು ಎದರದ್ದು ಸಾಧನೆ ಅಂತ ಹೇಳಿದ್ರೆ ಉನ್ನತ ತಂತ್ರಜ್ಞಾನದ ಬದಲಾವಣೆ ಆಗಿರುವಂಥದ್ದು. ಇಷ್ಟು ಅಂಶಗಳನ್ನು ನೀವು ಗಮನವಿಟ್ಟು ಓದಿ ಅರ್ಥ ಮಾಡ್ಕೊಳ್ರಿ. ಸರಿ, ಹಾಗಾದ್ರೆ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆಯನ್ನು ಗಮನಿಸಿ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳು ಹೇಗೆ ಸಹಾಯಕವಾಗಿದೆ ವಿವರಿಸಿ, ಅಥವಾ ಕೈಗಾರಿಕೆ ಮಹತ್ವ ಏನು ಅನ್ನುವಂಥ ಪ್ರಶ್ನೆ ಕೇಳಿದಾಗ ಈ ಅಂಶಗಳನ್ನು ಬರೀಬೇಕಾಗುತ್ತೆ. ಕೈಗಾರಿಕೆಗಳಿಂದ ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತಾ ಇದೆ. 35% ಆದಾಯ ಕೈಗಾರಿಕೆಗಳಿಂದ ಬರ್ತಾ ಇದೆ. ಇದರಿಂದ ದೇಶದ ಜನರ ತಲಾ ಆದಾಯ ಕೂಡ ಹೆಚ್ಚಾಗುತ್ತೆ. ಉದ್ಯೋಗಾವಕಾಶಗಳ ಕೂಡ ಹೆಚ್ಚಳ ಆಗುತ್ತೆ. 16% ಉದ್ಯೋಗಗಳು ನಮಗೆ ಕೈಗಾರಿಕೆಗಳು ಕೊಡ್ತಾ ಇದ್ದಾವೆ. ಜನರ ಜೀವನ ಮಟ್ಟ ಇದರಿಂದ ಸುಧಾರಣೆ ಆಗುತ್ತೆ. ಕೈಗಾರಿಕೆಗಳಿಂದ ಪ್ರತ್ಯಕ್ಷ ಪರೋಕ್ಷವಾಗಿ ಕೃಷಿ ಕೂಡ ಅಭಿವೃದ್ಧಿ ಆಗುತ್ತೆ. ತೃತೀಯ ವಲಯದ ಅಭಿವೃದ್ಧಿ ಕೂಡ ಆಗುತ್ತೆ. ಸೇವಾ ವಲಯ ಅಂತ ನಾವು ಕರಿತೀವಿ. ಬ್ಯಾಂಕ್ ಆಗಿರಲಿ, ಶಿಕ್ಷಣ ಆಗಿರಲಿ, ಸಾರಿಗೆ ಸಂಪರ್ಕ ಆಗಿರಲಿ, ಅದು ಕೂಡ ಅಭಿವೃದ್ಧಿ ಆಗುತ್ತೆ. GDP ಹೆಚ್ಚಳ ಕೂಡ ಆಗುತ್ತೆ. ಮತ್ತೆ ಆಮದು ಕಡಿಮೆ ಆಗುತ್ತೆ. ಯಾವುದೇ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಆಮದು ಕಡಿಮೆ ಆಗಬೇಕು. ಇಲ್ಲಿ ಕೈಗಾರಿಕೆಗಳು ಹೆಚ್ಚಿದ್ದಾಗ ನಾವು ಆಮದನ್ನ ಕಡಿಮೆ ಮಾಡಿಕೊಳ್ತೀವಿ. ಇದರಿಂದಾಗಿ ನಮ್ಮ ದೇಶದ ವಿದೇಶಿ ವಿನಿಮಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ವಿದೇಶಿ ವಿನಿಮಯದ ಗಳಿಕೆ ಸಾಮಾನ್ಯವಾಗಿ ಕೈಗಾರಿಕೆಗಳಿಂದ ಹೆಚ್ಚಿಗಾದಾಗ ಆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಇಷ್ಟು ಅಂಶಗಳನ್ನ ಕೈಗಾರಿಕೆಗಳ ಮಹತ್ವ ಅಂತ ಕೇಳಿದಾಗ ಬರಿಬೇಕು. ಸರಿ, ಹಾಗಾದ್ರೆ ಈ ಅಧ್ಯಾಯದಲ್ಲಿ ಕೇಳಿರುವಂತ 1 ಅಂಕದ ಪ್ರಶ್ನೆಗಳನ್ನು ನೋಡ್ರಿ, ಗಮನಿಸ್ರಿ. ಕೆಲವೊಂದ್ಸಲ ಪರೀಕ್ಷೆಯಲ್ಲಿ ಈ ಅಧ್ಯಾಯದಿಂದ 1 ಅಂಕದ ಪ್ರಶ್ನೆ ಕೂಡ ಕೇಳಿದ್ದಾನೆ. ಭಾರತದ ಸಿಲಿಕಾನ್ ಸಿಟಿ ಅಂತೇಳಿ ಕೇಳಿದ್ದಾನೆ. ಯಾವ ನಗರಕ್ಕೆ ಭಾರತ ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಅಂತ ಹೇಳಿದ್ರೆ ಅದು ನಮ್ಮ ರಾಜ್ಯದ ರಾಜಧಾನಿನೇ ಬೆಂಗಳೂರಿಗೆ ಭಾರತದ ಸಿಲಿಕಾನ್ ಸಿಟಿ ಅಂತ ಹೇಳಿ ಕರೀತಾರೆ. ಭಾರತದ ಮ್ಯಾಂಚೆಸ್ಟರ್ ಅಥವಾ ಭಾರತದ ಕಾಟನೋಪೋಲಿಸ್ ಎಂದು ಯಾವ ನಗರಕ್ಕೆ ಕರೀತಾರೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ರಾಜಧಾನಿ ಬೃಹತ್ ನಗರ ಅಂತ ಹೇಳಿದ್ರೆ ಅದು ಮುಂಬೈ. ಅತಿ ಹೆಚ್ಚು ಹತ್ತಿ ಗಿರಣಿಗಳಿರೋದ್ರಿಂದಾಗಿ ಇದಕ್ಕೆ ಭಾರತದ ಮ್ಯಾಂಚೆಸ್ಟರ್ ಅಥವಾ ಭಾರತದ ಕಾಟನೋಪೋಲಿಸ್ ಅಂತ ಹೇಳಿ ಕರೀತಾರೆ. ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೂಡ ಅತಿ ಮುಖ್ಯವಾಗಿ ಕೇಳಬಹುದು. ಸರಿ, ಈ ಅಧ್ಯಾಯದಲ್ಲಿ ಪ್ರಮುಖವಾದಂತ ನೆನಪಿನಲ್ಲಿಡಬೇಕಾದ ಅಂಶಗಳು ಸ್ವಲ್ಪ ಗಮನಿಸೋಣ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಮೂಲ ಕೈಗಾರಿಕೆ ಅಂತ ಕರೀತಾರೆ. ದೇಶದ ಪ್ರಥಮ ಉಕ್ಕಿನ ಕೈಗಾರಿಕೆಯು 1870ರಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ ಸ್ಥಾಪನೆಗೊಂಡಿತು. ಕರ್ನಾಟಕದಲ್ಲಿರುವ ವಿಶ್ವೇಶ್ವರಯ್ಯ ಐರನ್ ಮತ್ತು ಸ್ಟೀಲ್ ಕಂಪನಿ ಭದ್ರಾವತಿಯಲ್ಲಿದೆ. ಮತ್ತೊಂದು ಪ್ರಮುಖವಾದಂಥ ಅಂಶ, ದೇಶದಲ್ಲಿ ಹತ್ತಿ ಗಿರಣಿಯು ಮೊದಲು 1854ರಲ್ಲಿ ಮುಂಬೈ ಹಾಗೂ ಬರೋಚ್ಗಳಲ್ಲಿ ಸ್ಥಾಪನೆ ಆಯಿತು. ಇಷ್ಟು ಅಂಶಗಳು ನೆನಪಲ್ಲಿಡಬೇಕಾದಂಥ ಅಂಶಗಳನ್ನು ಮತ್ತೆ ಕೆಲವೊಂದನ್ನು ನೋಡೋಣ. ಭಾರತವು ಪ್ರಪಂಚದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ಬ್ರೆಜಿಲ್ ನಂತರ 2ನೇ ಸ್ಥಾನವನ್ನು ಪಡೆದಿದೆ. ಭಾರತದಲ್ಲಿ ಒಟ್ಟು 516 ಸಕ್ಕರೆ ಕೈಗಾರಿಕೆಗಳಿವೆ. ಭಾರತದಲ್ಲಿ ಮೊದಲ ಕಾಗದ ಕಾರ್ಖಾನೆಯು 1840ರಲ್ಲಿ ಪಶ್ಚಿಮ ಬಂಗಾಳದ ಸೇರಾಂಪುರದಲ್ಲಿ ಸ್ಥಾಪನೆಗೊಂಡಿತು. ದೇಶದಲ್ಲಿ ಒಟ್ಟು 568 ಕಾಗದ ಕೈಗಾರಿಕೆಗಳಿರೋದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಮತ್ತೊಂದು ಅಂಶ ಅಂತ ಹೇಳಿದ್ರೆ ನ್ಯೂಸ್ ಪ್ರಿಂಟ್ ಕಾಗದವನ್ನ ನಮ್ಮ ದೇಶದಲ್ಲಿ ಹೆಚ್ಚಾಗಿ ನಾರ್ವೆ, ಸ್ವೀಡನ್, ಕೆನಡಾ ಮತ್ತೆ USA ದೇಶಗಳಿಂದ ಆಮದು ಮಾಡಿಕೊಳ್ತಾರೆ. ಯಾಕಂದ್ರೆ ಈ ಪೇಪರ್ಗಳನ್ನ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗೋದು ಕಡಿಮೆ. ನ್ಯೂಸ್ ಪೇಪರ್ ಪ್ರಿಂಟ್ ಮಾಡಬೇಕಾದ್ರೆ ಈ ಒಂದು ಪೇಪರ್ ಅವಶ್ಯಕತೆ ಇದೆ. ಈ ದೇಶಗಳಿಂದ ನಮ್ಮ ದೇಶದವರು ಆಮದು ಮಾಡಿಕೊಳ್ಳುತ್ತಾರೆ. ಇಷ್ಟು ಅಂಶಗಳು ಈ ಅಧ್ಯಾಯದಲ್ಲಿ ನೆನಪಿಡ್ರಿ. ವಿಷಯಗಳನ್ನು ಓದಿ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರೆದು ಹೆಚ್ಚಿನ ಅಂಕ ಗಳಿಸಿ. ಧನ್ಯವಾದಗಳು. ಈ ವಿಡಿಯೋದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.